ಅಮೃತಧಾರೆ ಸೀರಿಯಲ್ ಮಾನ್ಯಳನ್ನು ಆಸ್ಪತ್ರೆಯಿಂದ ಮನೆಗೆ ಕರೆದುಕೊಂಡು ಬಂದ ಭೂಮಿಕಾ. ಅಮೃತಧಾರೆ ಸೀರಿಯಲ್ನಲ್ಲಿ ಭೂಮಿಕಾ ರಾಕ್, ಶಕುಂತಲಾ ಶಾಕ್. ಅಮೃತಧಾರೆ ಸೀರಿಯಲ್ನಲ್ಲಿ ಇತ್ತೀಚೆಗೆ ಗೌತಮ್ ಮತ್ತು ಭೂಮಿಕಾ ಡೇಟಿಂಗ್ಗೆ ಎಂದು ಹೊರಕ್ಕೆ ಹೋಗಿದ್ದರು. ಪಾರ್ಕ್ನಲ್ಲಿದ್ದ ವೇಳೆ ಕಾರಿಗೆ ಬಂದು ಆನಂದ್ ಲವ್ ಟಿಪ್ಸ್ ಪಡೆಯುತ್ತಾ ಇದ್ದ ಸಂದರ್ಭದಲ್ಲಿ ಸಾರ್ವಜನಿಕರೊಬ್ಬರು ಕಾರನ್ನು ಸ್ವಲ್ಪ ಹಿಂದೆ ಪಾರ್ಕ್ ಮಾಡುವಂತೆ ತಿಳಿಸುತ್ತಾರೆ. ಈ ಸಮಯಕ್ಕೆ ಕಾರು ಚಾಲು ಮಾಡುವ ಸಮಯದಲ್ಲಿ ರೌಡಿ ಕೈಯಿಂದ ತಪ್ಪಿಸಿಕೊಂಡು ಬಂದಿರುವ ಮಾನ್ಯ ಈ ಕಾರಿಗೆ ಡಿಕ್ಕಿ ಹೊಡೆದು ಬಿದ್ದು ಪ್ರಜ್ಞೆ ತಪ್ಪುತ್ತಾಳೆ. ಅಲ್ಲಿ ಮಾನ್ಯಳನ್ನು ನೋಡಿದ ಗೌತಮ್ಗೆ ದಿಗ್ಭ್ರಮೆಯಾಗುತ್ತದೆ. ಮಾನ್ಯ ಮತ್ತು ಗೌತಮ್ಗೆ ಸಂಬಂಧಪಟ್ಟ ಹಳೆಯ ಸ್ಟೋರಿ ಯಾವುದೋ ಇದೆ. ಈ ಮಾನ್ಯಳನ್ನು ಶಕುಂತಲಾ ದೇವಿ ಬಂಧನದಲ್ಲಿಟ್ಟಿರುತ್ತಾರೆ. ಈ ವಿಷಯ ಗೌತಮ್ಗೆ ತಿಳಿದಿರುವುದಿಲ್ಲ. ಆ ಬಂಧನದಿಂದ ಪಾರಾಗಿ ಬರುವ ಸಮಯದಲ್ಲಿ ಮಾನ್ಯ ಗೌತಮ್ ಕಾರಿಗೆ ಡಿಕ್ಕಿ ಹೊಡೆಯುತ್ತಾಳೆ. ಈ ಮೂಲಕ ಮತ್ತೆ ಗೌತಮ್ ಮತ್ತು ಮಾನ್ಯ ಮುಖಾಮುಖಿಯಾಗುತ್ತಾರೆ. ಶಕುಂತಲಾ ದೇವಿ ಸ್ಟೋರಿ ತಿಳಿಯುವ ಸಮಯವಿದು. ಈ ರೀತಿ ಆಸ್ಪತ್ರೆಗೆ ಸೇರಿದ ಮಾನ್ಯಳಿಗೆ ಪ್ರಜ್ಞೆ ಬರುವ ಮೊದಲೇ ಶಕುಂತಲಾ ದೇವಿ ಗೌತಮ್ ಮತ್ತು ಭೂಮಿಕಾಳನ್ನು ಆಸ್ಪತ್ರೆಯಿಂದ ಹೊರಗೆ ಕಳಿಸುತ್ತಾರೆ. ಮಾನ್ಯಳಿಗೆ ಏನಾದರೂ ಗತಿ ಕಾಣಿಸಬೇಕು ಎಂದು ಶಕುಂತಲಾ ದೇವಿ ಪ್ಲಾನ್ ಮಾಡುತ್ತಾ ಇರುತ್ತಾರೆ. ಅಮೃತಧಾರೆ ಧಾರಾವಾಹಿಯಲ್ಲಿ ಇಂದು ಮತ್ತೊಂದು ತಿರುವು ಎದುರಾಗಿದೆ. ಆಸ್ಪತ್ರೆಯಲ್ಲಿದ್ದ ಮಾನ್ಯಳನ್ನು ಭೂಮಿಕಾ ಮನೆಗೆ ಕರೆದುಕೊಂಡು ಬಂದಿದ್ದಾಳೆ. ಇದನ್ನು ನೋಡಿ ಗೌತಮ್ ಮತ್ತು ಶಕುಂತಲಾಗೆ ದಿಗ್ಭ್ರಮೆಯಾಗಿದೆ. ಆಸ್ಪತ್ರೆಯ ಬೆಡ್ನಲ್ಲಿರುವ ಮಾನ್ಯ ಕಾಣಿಸುವುದಿಲ್ಲ. ಆಸ್ಪತ್ರೆಯಲ್ಲಿರುವ ಶಕುಂತಲಾ ದೇವಿಗೆ ವಿಚಾರಿಸುತ್ತಾಳೆ. ಅವಳು ಆಗಲೇ ಡಿಸ್ಚಾರ್ಜ್ ಆಗಿ ಹೋದ್ರು ಎಂದು ಆಸ್ಪತ್ರೆಯವರು ಮಾಹಿತಿ ನೀಡುತ್ತಾರೆ. ಹೆಂಗೋ ಪೀಡೆ ತಪ್ಪಿತು ಎಂದು ಶಕುಂತಲಾ ದೇವಿ ಖುಷಿ ಪಡುತ್ತಾಳೆ. ಆದರೆ ಮನೆಗೆ ಬಂದಾಗ ಅಚ್ಚರಿ. ಅಲ್ಲಿ ಭೂಮಿಕಾ ಒಂದು ವಿಷಯ ಹೇಳುತ್ತಾಳೆ. ಆಸ್ಪತ್ರೆಯಲ್ಲಿರುವ ಭೂಮಿಕಾಳಿಗೆ ಪ್ರಜ್ಞೆ ಬಂದಿದೆ ಎಂದು ಭೂಮಿಕಾ ಹೇಳುತ್ತಾಳೆ. ಹೌದು, ಅದು ನನಗೆ ಗೊತ್ತು. ಆಕೆ ಡಿಸ್ಚಾರ್ಜ್ ಕೂಡ ಆಗಿದ್ದಾಳೆ ಎಂದು ಶಕುಂತಲಾ ದೇವಿ ಹೇಳುತ್ತಾಳೆ. ಸರ್ಪ್ರೈಸ್ ಏನಂದ್ರೆ ಡಿಸ್ಚಾರ್ಜ್ ಆಗಿರುವುದು ಮಾತ್ರವಲ್ಲ, ಆಕೆ ಈಗ ಇದೇ ಮನೆಯಲ್ಲಿದ್ದಾಳೆ ಎಂದು ಭೂಮಿಕೆ ಹೇಳಿದಾಗ ಶಕುಂತಲಾ ದೇವಿ ಆಶ್ಚರ್ಯಗೊಳ್ಳುತ್ತದೆ. ಗೌತಮ್ಗೆ ಇಂದು ಶಾಕಿಂಗ್ ವಿಷಯ. ಇದೇ ಸಮಯದಲ್ಲಿ ಮಾನ್ಯ ಹೊರಕ್ಕೆ ಬರುತ್ತಾಳೆ. ಆಕೆ ಬರುವ ಗೊತ್ತು ನೋಡಿದರೆ ಮುಂದೆ ಏನೋ ಎಲ್ಲರಿಗೂ ಕಾದಿದೆ, ಮಾರಿ ಹಬ್ಬ ಎನ್ನುವ ರೀತಿ ಇದೆ. ಈ ಮಾನ್ಯ ಯಾರು? ಗೌತಮ್ ಮಾನ್ಯಳನ್ನು ಕಂಡರೆ ದ್ವೇಷ ಏಕೆ? ಪ್ರೇಮಿಯ? ಶಕುಂತಲಾ ದೇವಿ ಮಾನ್ಯಳನ್ನು ಬಂಧಿಸುವುದು ಏಕೆ? ಭೂಮಿಕಾ ಮುಂದೇನು ಮಾಡ್ತಾರೆ ಎನ್ನುವುದು ಮುಂದಿನ ಎಪಿಸೋಡ್ನಲ್ಲಿ ತಿಳಿಯಲಿದೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.